মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 85. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಕೆಲವು ಸಂದರ್ಶಕರು ಸ್ವಾಮೀಜಿಯ ಭಕ್ತಿ ಭಾವ ಉನ್ಮತ್ತರಾದದ್ದನ್ನು ಗಮನಿಸಿ ಆಶ್ಚರ್ಯಗೊಳ್ತಿದ್ರು. ಅವ್ರಿಗೆ ಸ್ವಾಮೀಜಿಯ ಈ ಭಕ್ತಿಯ ಭಾವ ಹೊಸದಾಗಿತ್ತು. ಹಾಗಾಗಿ ಅವರಲ್ಲೇ ಇದ್ದಂತಹ ಒಬ್ಬ ಯುವಕ ಎದ್ದು ಕೇಳ್ತಾನೆ, ಸ್ವಾಮೀಜಿ, ಹಿಂದೂಗಳಿಗೆ ಅದ್ಭುತವಾದಂತಹ ವೇದಾಂತ ತತ್ವಗಳ ಹಿನ್ನೆಲೆ ಇದೆ, ಹಾಗಿದ್ದು ಕೂಡ ಅವರು ಮೂರ್ತಿ ಪೂಜಕರಾಗಿ ಉಳಿದುಕೊಂಡಿದ್ದಾರಲ್ಲ, ಯಾಕೆ ಅಂತ ಸ್ವಾಮೀಜಿಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ಕೇಳಿದಂಥ ಪ್ರಶ್ನೆ ಇದು. ಆಗ ಸ್ವಾಮೀಜಿಯ ಕಣ್ಣುಗಳು ಮಿಂಚಿತು. ಆ ಪ್ರಶ್ನಿಕನನ್ನೇ ದಿಟ್ಟಸಿ ನೋಡ್ತಾ ಸ್ವಾಮೀಜಿ ಕೇಳ್ತಾರೆ, ಯಾಕಪ್ಪ, ನಮ್ಮ ಮುಂದೆ ಹಿಮಾಲಯ ಪರ್ವತ ಇದೆ. ಯಾಕೆ ಅಂದರೆ ನಮ್ಮ ಮುಂದೆ ಹಿಮಾಲಯ ಪರ್ವತ ಇದೆ ಅಂತ ಸ್ವಾಮೀಜಿ ಉತ್ತರಿಸಿದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿಯ ಈ ಮಾತಿನ ಅರ್ಥ ಆದರೂ ಏನು? ಘನ ಗಂಭೀರವಾಗಿ ನಿಂತುಕೊಂಡಿರುವಂತಹ ಭವ್ಯ ಸುಂದರವಾದಂತಹ ಹಿಮಾಲಯ, ಅದರ ದರ್ಶನ ಮಾಡಿದವ್ರಿಗೆ ಇದರ ಮರ್ಮ ಅರ್ಥವಾಗತ್ತೆ ಅಂತ. ಆಗಸದ ಎತ್ತರಕ್ಕೆ ನಿಂತಹ ಶುಭ್ರ ಹಿಮಾಚ್ಛಾದಿತ ಶಿಖರಗಳು, ವಿಚಿತ್ರ ವಿನ್ಯಾಸಗಳಿಂದ ಕೂಡಿದಂತಹ ವಿವಿಧ ವನರಾಶಿ, ಅತಿ ಎತ್ತರದಿಂದ ಕೆಳಕ್ಕೆ ಧುಮುಕುತ್ತಿರುವಂಥ ಭೋರ್ಗರೆತದ ಜಲಪಾತಗಳು, ಜುಳು ಜುಳು ಅಂತ ನಿನಾದಗೈಯುತ್ತಾ ಹರಿತಾ ಇರುವಂತಹ ತಿಳಿನೀರಿನ ಜರಿಗಳು, ಇದೆಲ್ಲದರಿಂದ ಕೂಡಿರುವಂತಹ ಪ್ರಕೃತಿ ದೇವಿಯ ಮಡಿಲಲ್ಲಿರುವವರು ಅದಕ್ಕೆ ಬಾಗಿ ನಮಿಸೋದಕ್ಕೆ ಸಾಧ್ಯವೇ ಇದೆಯೇನೋ? ಹಾಗಾಗಿ ಭಾರತೀಯರು ಅತ್ಯುನ್ನತ ವೇದಾಂತ ತತ್ವಗಳನ್ನು ಅರ್ಥ ಮಾಡ್ಕೊಂಡಿದ್ರು ಕೂಡ ಬಾಹ್ಯ ಪೂಜೆಯನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಸ್ವಾಮೀಜಿಯ ವ್ಯಕ್ತಿತ್ವ ಮದ್ರಾಸಿನ ಬುದ್ಧಿವಂತ ಜನವರ್ಗವನ್ನು ಅದರ ಸೋಜಿಕದ ಹಾಗೆ ಅವರ ಮನಸ್ಸನ್ನು ಸೆಳೆದು ಬಿಡಿತು. ಅವರ ಕಂಚಿನ ಕಂಠ, ಪ್ರತಿಯೊಂದು ನಡೆ ನುಡಿಯಲ್ಲಿ ಹೊರಸೂಸ್ತಿದ್ದಂತಹ ಆತ್ಮಶಕ್ತಿ, ಹಾಗೆ ಬುದ್ಧಿಶಕ್ತಿ, ಪ್ರಶ್ನೆಗಳಿಗೆ ಪ್ರತಿಧ್ವನಿಸ್ತಾ ಇದ್ದ ಹಾಗೆ ತಕ್ಷಣ ಉತ್ತರಿಸ್ತಿದ್ದಂತಹ ರೀತಿ, ನಗು, ಅದು ನಗುವನ್ನು ಚಿಮ್ಮಿಸುವ ಹಾಸ್ಯ, ಮೂಡಿಗೆ ಒಳಗಾಗಿಸುವಂತಹ ವಾಗ್ಜರಿ, ಮಧುರವಾದ ಸಂಗೀತ, ಇದೆಲ್ಲದನ್ನ ಜನರು ವಿಶೇಷವಾಗಿ ಆಕರ್ಷಿಸಿದ್ವು. ದಿನದಿಂದ ದಿನಕ್ಕೆ ಮನ್ಮಥನಾಥ ಚಟರ್ಜಿಯವರ ಮನೆಗೆ ಬರುವವರ ಸಂಖ್ಯೆ ಅಧಿಕವಾಗ್ತಾ ಬಂತು. ಸ್ವಾಮೀಜಿ ಯಾವ ಶಂಕೆಯೂ ಇಲ್ದಲೇ ದಿಟ್ಟತನದಿಂದ ಮಾತನಾಡ್ತಾ ಇದ್ರು ಅಂತಾದರೂ ಕೂಡ ಅವರ ಮಾತಿನಲ್ಲೊಂದು ವಿನಯ ಇತ್ತು. ಜೊತೆಗೆ ತಾವು ಮಂಡಿಸುವಂತಹ ವಿಚಾರವನ್ನ ಅಧಿಕಾರವಾಣಿಯಿಂದ ಹೇಳಬಲ್ಲವರಾಗಿದ್ರು ಅವರು. ಈ ಕ್ಷಣದಲ್ಲಿ ಅವರು ತಮ್ಮ ಮಾತನ್ನ ತಳ್ಳಿ ಹಾಕಿ ಅವಜ್ಞೆ ತೋರಿದ ಪಂಡಿತರನ್ನೇನೋ ವಯೋವೃದ್ಧರನ್ನ ನಮ್ರತೆಯಿಂದ ಕಂಡು ಮಾತನಾಡಿದ್ರೆ, ಮತ್ತೊಂದು ಕ್ಷಣದಲ್ಲಿ ತಮ್ಮ ವಿಚಾರಧಾರೆಯನ್ನ ಯಾರೂ ವಿರೋಧಿಸೋದಕ್ಕೆ ಸಾಧ್ಯವಾಗದ ಹಾಗೆ ಚಂಡಮಾರುತದ ಹಾಗೆ ಎರಗ್ಬಿಡ್ತಿದ್ರು. ಆದರೆ ಅವರ ಈ ಯಾವ ವರ್ತನೆ ಕೂಡ ಅಸಹಜವಾಗಿಯೋ ತೋರಾಣಿಕೆಯ ಹಾಗೆ ಕಂಡು ಬರ್ತಿರ್ಲಿಲ್ಲ. ಯಾಕೆ ಗೊತ್ತೇನೋ? ಯಾಕೆ ಅಂದರೆ ಅವರ ಮಾತುಗಳಲ್ಲಿ ಪ್ರಾಮಾಣಿಕತೆ ಸ್ಪಷ್ಟವಾಗಿ ಕಾಣ್ತಿತ್ತು. ಎಂಥ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಯವರ ಮನಸ್ಸಿಗೆ ನೋವಾಗದ ಹಾಗೆ ಮಾತನಾಡಿದವರಲ್ಲ. ಆದರೆ ಯಾರಾದರೂ ಮನಸ್ಸಿಗೆ ಬಂದ ಹಾಗೆ ಅಸಮರ್ಪಕವಾಗಿ ಮಾತನಾಡಿದ್ರೆ ಅದನ್ನು ತೀವ್ರವಾಗಿ ಖಂಡಿಸದೆ ಬಿಡುತ್ತಲೂ ಇರಲಿಲ್ಲ. ಉದಾಹರಣೆಗೆ, ಒಂದು ದಿನ ಪಂಡಿತ ಮಹಾಶಯರೊಬ್ಬರು ಕೇಳಿದ್ರು, ಸ್ವಾಮೀಜಿ, ಈಗೆಲ್ಲ ಜನಗಳಿಗೆ ಸಾಕಷ್ಟು ಸಮಯ ಸಿಗೋದ್ರಿಂದ ಸಂಧ್ಯಾ ವಂದನೆ ಬಿಟ್ಟುಬಿಟ್ರು ಅದರಲ್ಲಿ ತಪ್ಪೇನೂ ಇಲ್ಲ ಅಲ್ವೇನೋ, ಏನಂತೀರಿ ಅಂತ. 100 ವರ್ಷಗಳ ಹಿಂದೆ ಅದೇ ಗೋಳು, ಅದೇ ದೂರು, ಸಂಧ್ಯಾ ವಂದನೆ ಮಾಡೋದಕ್ಕೆ ಸಮಯ ಇಲ್ಲ. ಅದು ಹಾಗೆ ಹೇಳ್ತಾ ಇದ್ದವರು ಸಾಮಾನ್ಯ ಲೌಕಿಕರಲ್ಲ, ವೈದಿಕರಾದಂತಹ ಪಂಡಿತರು. ಅವರ ಮಾತನ್ನ ಕೇಳಿದ ತಕ್ಷಣ ಸ್ವಾಮೀಜಿ ಸಿಂಹದೋಪಾದಿಯಲ್ಲಿ ಗರ್ಜಿಸ್ತಾರೆ, ಏನೇನಂದ್ರಿ ನೀವು? ಸಮಯ ಇಲ್ವೇನೋ? ನಿಧಾನವಾಗಿ ನಡೆದು ಹೋಗೋದಕ್ಕೆ ವ್ಯವಧಾನವಿಲ್ಲದಿದ್ರೂ ಆ ಪುರಾತನ ಋಷಿಗಳಿಗೆ ಯಾರ ಮಹಾನ್ ವ್ಯಕ್ತಿತ್ವದ ಮುಂದೆ ನಾವು ಕೇವಲ ಕ್ಷುದ್ರ ಕ್ರಿಮಿಗಳೋ ಅಂಥವರಿಗೆ ಸಂಧ್ಯಾವಂದನೆಗೆ ಸಮಯ ಇತ್ತಂತೆ, ನಿಮ್ಗಿಲ್ವೇನೋ ಅಂತ ಗರ್ಜಿಸಿದ್ರು.
ಇಲ್ಲಿ ಸ್ವಾಮೀಜಿ ಸಂಧ್ಯಾ ವಂದ್ಯನಾದಿ ನಿತ್ಯ ಕರ್ಮಗಳಿಗೆ ಅದೆಷ್ಟು ಪ್ರಾಶಸ್ತ್ಯ ಕೊಡ್ತಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ಪಾಶ್ಚಾತ್ಯ ನಾಗರಿಕತೆಗೆ ಮನಸೋತಂತಹ ತನ್ನ ಅಭಿಪ್ರಾಯವನ್ನ ಮುಂದಿಟ್ಟ. ಸ್ವಾಮೀಜಿ ಆ ಋಷಿಗಳು ಬರೆದಿರೋ ವೇದ ಶಾಸ್ತ್ರ ಒಂದಕ್ಷರ ಆದರೂ ಇರೋದಕ್ಕೆ ಸಾಧ್ಯ ಇಲ್ಲ. ಆಗ ಸ್ವಾಮೀಜಿ ಸಿಟ್ಟಿಗೆದ್ದು ಬರಸಿಡಿಲಿನ ಹಾಗೆ ಎರಗ್ಬಿಡ್ತಾರೆ. ಏನಂದ್ರಿ ಆ ನಿಮ್ಮ ಪರಮ ಪೂಜ್ಯ ಹಿರಿಯರನ್ನೇ ನಿಂದಿಸುವಷ್ಟು ಎದೆಗಾರಿಕೆಯನ್ನು ನಿಮಗೆ? ನೀವು ಕಲಿತಂತಹ 4 ಅಕ್ಷರದಿಂದ ನಿಮ್ಮ ತಲೆಗೆ ತಿರುಗಿ ಹೋಗ್ಬಿಟ್ಟಿದೆ. ನೀವು ಆ ಋಷಿಗಳ ಜ್ಞಾನದ ಆಳವನ್ನ ಪರೀಕ್ಷಿಸಿ ನೋಡ್ತೀರೇನೋ? ಹೋಗ್ಲಿ, ಆ ವೇದಗಳ ಆಮೂಲಾಗ್ರವಾಗಿ ಓದಿದಿರೋ ಇಲ್ವೋ? ಈ ಗ್ರಂಥಗಳೆಲ್ಲ ಋಷಿಗಳು ನಿಮ್ಮ ಮುಂದಿಟ್ಟಿರುವ ಸವಾಲು. ನಿಮ್ಮಲ್ಲೇನಾದರೂ ನಿಜವಾಗ್ಲೂ ತಾಕತ್ತಿದ್ರೆ ಅದನ್ನು ಎದುರಿಸಿ ನೋಡೋಣ. ಕೆಚ್ಚಿದ್ರೆ ಅವರ ಉಪದೇಶಗಳನ್ನ ಓರೆಗೆ ಹಚ್ಚಿ ನೋಡೋಣ ಅಂತ ಛೀಮಾರಿ ಹಾಕ್ತಾರೆ. ಸ್ವಾಮೀಜಿಯ ಮಾತುಗಳನ್ನ ಕೇಳಿದಂತಹ ಮದರಾಸಿನ ಬುದ್ಧಿವಂತ ಜನರು ಈ ಎಲ್ಲಕ್ಕೂ ಕೂಡ ಬೆಕ್ಕಸಬರಕ್ಕಾಗ್ಬಿಟ್ರು. ಅವರು ವೇದಾಂತ ತತ್ವಗಳನ್ನ ವೈಜ್ಞಾನಿಕವಾಗಿ ಬೋಧಿಸೋದನ್ನ, ಅವುಗಳನ್ನ ಅವರು ಸ್ವತಃ ಸಾಕ್ಷಾತ್ಕರಿಸಿಕೊಂಡದ್ದನ್ನ ಕಂಡು ಜನರು ಆ ಮಾತುಗಳಲ್ಲಿ ವಿಶೇಷ ಸತ್ವ ಚೈತನ್ಯ ಕಂಡುಕೊಂಡ್ರು. ಮದರಾಸಿನ ಜನರಿಗೆ ಅವರ ಮೂಲಕ ಪ್ರತಿದಿನವೂ ಜ್ಞಾನದ ಹೊಸ ಹೊಸ ಅಂಶ ಸಿಗ್ತಿತ್ತು. ಇಂದು ವಾಲ್ಮೀಕಿ, ಕಾಳಿದಾಸ, ಭವಭೂತಿಯರ ಬಗ್ಗೆ ಹಾಗೆ ಅಷ್ಟೇ ಅಧಿಕಾರಯುತವಾಗಿ ಹೋಮರ್, ಶೇಕ್ಸ್ಪಿಯರ್, ಬೈಬಲ್ನರ ಬಗ್ಗೆ ಮಾತನಾಡಿದ್ರೆ, ನಾಳೆ ದಿನ ಟ್ರೋಜನ್ನರ, ಪಾಂಡವರ ಬಗ್ಗೆ, ಹೆಲೆನ್ ಹಾಗೂ ದ್ರೌಪದಿಯ ಬಗ್ಗೆ ಹೇಳ್ತಾರೆ. ಅಬ್ಬಾ, ಒಮ್ಮೆ ಗ್ರೀಕ್ ಕಲೆಯಲ್ಲಿ ಇಂದ್ರಿಯ ಭೋಗಾದರ್ಶವನ್ನು ಪ್ರತಿಪಾದಿಸುವಂತ ಅಂಶವನ್ನು ವಿವರಿಸಿದ್ರೆ, ಮತ್ತೊಮ್ಮೆ ಆ ಆದರ್ಶಕ್ಕೆ ತದ್ವಿರುದ್ಧವಾಗಿರುವಂತಹ ಭಾರತೀಯ ಕಲೆ ಸಂಸ್ಕೃತಿಗಳನ್ನು ಬಣ್ಣಿಸ್ತಾರೆ. ಹಿಂದೂ ಮನಃಶಾಸ್ತ್ರದ ಕುರಿತಾಗಿ ಮಾತನಾಡುವಾಗಲೂ ಕೂಡ ಸ್ವಾಮೀಜಿ ಕೇಳುಗರನ್ನ ಅವರು ಕಂಡರಿಯದ ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗ್ತಿದ್ರು. ಹೀಗೆ ಸ್ವಾಮೀಜಿಯವರ ಚಿಂತನೆ ಆ ಎಲ್ಲ ಮದರಾಸಿ ಯುವ ಜನರ ಮುಂದೆ ನಡೀತಾ ಇದೆ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.